ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನೋಡುತ್ತಿರುವ ಮಿಥುನ ರಾಶಿಯವರೇ, ನೀವಿಲ್ಲಿ ಬಂದಿದ್ದು ಯಾದೃಚ್ಛಿಕವಲ್ಲ. ಇದು ಸಾಮಾನ್ಯ ರಾಶಿಫಲ ವಿಡಿಯೋ ಅಲ್ಲ. ಇದು ನಿಮ್ಮ ಜೀವನದ ತಿರುವಿನ ದಟ್ಟ ಸಂಕೇತ. ಫೆಬ್ರವರಿ ತಿಂಗಳಿನಲ್ಲಿ ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ಅಥವಾ ಸ್ಥಳ ಅಥವಾ ಅವಕಾಶ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಇದು ಕೇವಲ ಜ್ಯೋತಿಷ್ಯ ಮಾತ್ರವಲ್ಲ, ಅನುಭವದಿಂದ ಅರಿಯಬೇಕಾದ ಸಂದೇಶ. ಈ ವಿಡಿಯೋ ಮುಂದುವರಿಸುವ ಮೊದಲು ಕಮೆಂಟ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ಇನ್ನಷ್ಟು ಮಿಥುನ ರಾಶಿಯವರಿಗೆ ಈ ಸಂದೇಶ ತಲುಪುತ್ತದೆ ಮತ್ತು ನಮಗೂ ಪ್ರೇರಣೆ ದೊರಕುತ್ತದೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅನುಭವಿಸಿದಂತಹ ಮೌನ ಯುದ್ಧ. ಮಿಥುನ ರಾಶಿಯವರು ಹೊರಗೆ ನಗುತ್ತಿರುತ್ತಾರೆ, ಆದರೆ ಒಳಗೆ ಗಾಢವಾದ ಯುದ್ಧ ನಡೆಯುತ್ತದೆ. ಎಷ್ಟೋ ಬಾರಿ ನಿಮ್ಮ ಮನಸ್ಸು ಒಡೆದು ಹೋಗಿದೆ. ಎಷ್ಟೋ ರಾತ್ರಿಗಳು ನೀವು ನಿದ್ದೆ ಇಲ್ಲದೆ ಕಳೆದಿದ್ದೀರಿ. ದೇವರನ್ನು ಪ್ರಶ್ನಿಸಿದ ಕ್ಷಣಗಳಿವೆ. ಪ್ರಾಮಾಣಿಕತೆ ಇದ್ದರೂ ಅವಮಾನವಾಗಿದೆ. ಶ್ರಮಿಸಿದ್ದರೂ ಗುರುತು ಸಿಗಲಿಲ್ಲ. ನಂಬಿದವರು ದೂರವಾದ ನೋವು ನಿಮ್ಮನ್ನು ಕಾಡಿದೆ. ಇವೆಲ್ಲ ನಿಮಗೂ ಮತ್ತು ಆ ದೇವರಿಗೆ ಮಾತ್ರ ಗೊತ್ತು. ಸೂರ್ಯದೇವರು ಯಾರನ್ನಾದರೂ ಮೇಲಕ್ಕೆತ್ತುವ ಮೊದಲು ಅವರನ್ನು ಸಂಪೂರ್ಣ ಪರೀಕ್ಷಿಸುತ್ತಾರೆ. ನೀವು ಆ ಪರೀಕ್ಷೆಯಲ್ಲಿ ಕುಸಿದರೂ ಕೂಡ ಪೂರ್ತಿಯಾಗಿ ಬಿದ್ದು ಹೋಗಿಲ್ಲ. ಈಗ ಆ ಕಷ್ಟದ ಅಧ್ಯಾಯ ಮುಗಿಯುವ ಹಂತಕ್ಕೆ ಬಂದಿದೆ. ಸೂರ್ಯದೇವರ ಕೃಪೆ ಯಾಕೆ ನಿಮ್ಮ ಮೇಲಿದೆ ಎಂದು ನೋಡೋಣ. ಸೂರ್ಯದೇವರು ಜ್ಯೋತಿಷ್ಯದಲ್ಲಿ ಆತ್ಮದ ಪ್ರತೀಕ. ಮಿಥುನ ರಾಶಿಯವರು ವೇಗವಾಗಿ ಆಲೋಚಿಸುವವರು, ಬುದ್ಧಿವಂತರು, ಸಂವಹನ ಶಕ್ತಿ ಹೆಚ್ಚು ಇರುವವರು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಿದೆ. ನಿಮ್ಮ ಮೌಲ್ಯವನ್ನು ನೀವು ಮರೆತಿದ್ದೀರಿ. ಈಗ ಸೂರ್ಯದೇವರ ಕೃಪೆ ಅಂದರೆ ಏನು ಎಂದು ನೋಡೋಣ. ಮೊದಲು ನಿಮ್ಮ ಒಳಗಿನ ಬೆಳಕು ಜಾಗೃತವಾಗುತ್ತದೆ. ನಾನು ಮಾಡಬಲ್ಲೆ ಅನ್ನುವ ಭಾವನೆ ನಿಮಗೆ ಮರಳಿ ಬರುತ್ತದೆ. ನಿಮ್ಮ ಆತ್ಮಬಲ ಹೆಚ್ಚಾಗುತ್ತದೆ. ನಿಮ್ಮ ಗೌರವ ಮರಳಿ ಬರುತ್ತದೆ. ಇದು ಪ್ರತೀಕಾರವಲ್ಲ, ಇದು ಸೂರ್ಯದೇವರು ನಿಮಗೆ ಮಾಡುತ್ತಿರುವಂತಹ ನ್ಯಾಯ. ಕಳೆದ 3 ವರ್ಷಗಳಿಂದ ಇರುವ ಕರ್ಮಬಂಧನ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ. ಕಳೆದ 3 ವರ್ಷಗಳು ಮಿಥುನ ರಾಶಿಗೆ ಭಾರವಾದ ಕಾಲವಾಗಿತ್ತು. ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲಿಲ್ಲ. ನಿಮಗೆ ಬಂದ ಅವಕಾಶಗಳು ಕೈತಪ್ಪಿ ಹೋಯಿತು. ಜನರು ನಿಮ್ಮಿಂದ ದೂರವಾದರು. ನಿಮ್ಮ ಆತ್ಮವಿಶ್ವಾಸ ಕುಸಿಯಿತು. ಇದು ಶಿಕ್ಷೆ ಅಲ್ಲ, ಇದು ಶುದ್ಧೀಕರಣ ಪ್ರಕ್ರಿಯೆ. ಯಾವ ರೀತಿ ಚಿನ್ನ ಬೆಂಕಿಯಲ್ಲಿ ಕರಗಿ ಶುದ್ಧವಾಗುತ್ತದೋ, ನೀವು ಪರಿಸ್ಥಿತಿಯಲ್ಲಿ ಬೆಂದು ಶುದ್ಧವಾಗಿದ್ದೀರಿ. ಈಗ ನಿಮ್ಮ ಒಂಟಿತನವೇ ನಿಮಗೆ ಬಲ ಕೊಡುತ್ತದೆ. ನಿಮಗೆ ಅವಮಾನ ನಡೆದ ಜಾಗದಲ್ಲಿಯೇ ಗೌರವ ಸಿಗುತ್ತದೆ. ನಿರಾಸೆ ಪಡೆದ ಜಾಗದಲ್ಲಿಯೇ ಹೊಸ ದಿಕ್ಕು ಕಾಣಿಸುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಕಷ್ಟಗಳು ಮುಗಿಯುವ ಮೊದಲು ನಿಮಗೆ ಕಾಣಿಸುವ 6 ಸಂಕೇತಗಳು. 1. ಹಳೆಯ ವಿಷಯಗಳು ಮತ್ತೆ ಜೀವನಕ್ಕೆ ಬರುವುದು. ಅಂದರೆ ಹಳೆಯ ವ್ಯಕ್ತಿಗಳ ಸಂಪರ್ಕ ಆಗಿರಬಹುದು, ಹಳೆಯ ಅವಕಾಶ ಮತ್ತೆ ಬರಬಹುದು, ಹಳೆಯ ಆಲೋಚನೆ ಬರುವುದು. ಇದು ವಲಯ ಪೂರ್ಣ, ಅಂದರೆ ಹೊಸ ಹಂತ ಆರಂಭಕ್ಕೆ ಸೂಚನೆ. 2ನೇ ಸಂಕೇತ, ನಿದ್ರೆಯಲ್ಲಿ ಬೆಳಕು ಮತ್ತು ಸ್ಪಷ್ಟ ಕನಸುಗಳು ಬೀಳುವುದು. ಸೂರ್ಯೋದಯದ ದೃಶ್ಯ ಕಾಣಿಸುವುದು, ಹಳೆಯವರು ಕನಸಿನಲ್ಲಿ ಕಾಣಿಸುವುದು, ಭಾವನಾತ್ಮಕ ಕನಸುಗಳು ಬೀಳುವುದು. ಕನಸು ಅಂದರೆ ಆತ್ಮ ಕೊಡುವ ಸಂದೇಶ. ಎದ್ದ ತಕ್ಷಣ ಮತ್ತೆ ಆ ಕನಸನ್ನು ನೆನಪಿಸಿಕೊಳ್ಳಿ. 3ನೇ ಸಂಕೇತ, ಅವಮಾನದ ನಂತರ ಸಿಗುವ ಗೌರವ. ನೀವು ತಿರಸ್ಕೃತ ಸ್ಥಳದಲ್ಲಿ, ಅಂದರೆ ಎಲ್ಲಿ ಅವಮಾನಕ್ಕೆ ಗುರಿಯಾಗಿದ್ದೀರೋ ಅದೇ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ. ನಿಮ್ಮ ಅಭಿಪ್ರಾಯ ಕೇಳುವವರು ಹುಟ್ಟಿಕೊಳ್ಳುತ್ತಾರೆ. ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ. ಆದರೆ ನಿಮಗೆ ವಿನಯ ಇರಬೇಕು. ಆಗಲೇ ನಿಮಗೆ ಸಿಗುವಂತಹ ಗೌರವ ಶಾಶ್ವತವಾಗುತ್ತದೆ. 4ನೇ ಸಂಕೇತ, ತಂದೆ ಅಥವಾ ಗುರು ಅಥವಾ ಹಿರಿಯರ ಮಾತಿನಿಂದ ತಿರುವು ಸಿಗುತ್ತದೆ. ಸೂರ್ಯ ಅಂದರೆ ತಂದೆಯ ತತ್ವ. ಈ ಅವಧಿಯಲ್ಲಿ ಹಿರಿಯರ ಸಲಹೆ, ಗುರುಗಳ ಮಾರ್ಗದರ್ಶನ, ತಂದೆ ಸಮನಾದ ವ್ಯಕ್ತಿಯಿಂದ ದಿಕ್ಕು ಬದಲಾವಣೆ. ಹಾಗಾಗಿ ಈ ಸಮಯದಲ್ಲಿ ಹಿರಿಯರು ನಿಮಗೊಂದು ಮಾತು ಹೇಳಿದರೆ ಅದನ್ನು ತಾಸಾರ ಮಾಡಬೇಡಿ. 5ನೇ ಸಂಕೇತ, ಸರ್ಕಾರ ಅಥವಾ
ಅಧಿಕಾರ ಸಂಬಂಧ ಕೆಲಸಗಳು ಚಲನೆ, ಅಂದರೆ ಪೆಂಡಿಂಗ್ ಫೈಲ್ಸ್, ಅಪ್ಲಿಕೇಶನ್ಸ್, ಡಾಕ್ಯುಮೆಂಟ್ಸ್, ಉದ್ಯೋಗ ಪ್ರತಿಕ್ರಿಯೆ. ನೀವು ಮಾಡಿದ ಹಳೆಯ ಪ್ರಯತ್ನಗಳಿಗೆ ಈಗ ಫಲ ಸಿಗುತ್ತದೆ. 6ನೇ ಸಂಕೇತ ಅತಿ ಮುಖ್ಯವಾದುದು, ಎಸ್ ಅಕ್ಷರದ ರಹಸ್ಯ. ಈ ಎಸ್ ಅಕ್ಷರ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರಾಗಿರಬಹುದು, ಅಥವಾ ಒಂದು ಕಂಪನಿಯ ಹೆಸರಾಗಿರಬಹುದು, ಅಥವಾ ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ನಿಮಗೆ ಬರುವ ಯಾವುದಾದರೂ ಅವಕಾಶದ ಹೆಸರಾಗಿರಬಹುದು. ಪುನಃ ಪುನಃ ಎಸ್ ಅಕ್ಷರ ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದ್ದರೆ ಅದು ಸಂಕೇತ ಎಂದು ತಿಳಿದುಕೊಳ್ಳಿ. ಮಿಥುನ ರಾಶಿಯ ಒಳಗಿನ ಮಾನಸಿಕ ಹೋರಾಟ. ನಿಮ್ಮ ಯುದ್ಧ ಹೊರಗಲ್ಲ, ನಿಮ್ಮ ಒಳಗೆ ನಡೆಯುತ್ತಿದೆ. 100 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಎಲ್ಲರ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ಆದರೆ ನಿಮ್ಮ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದಿಲ್ಲ. ನಿಮ್ಮ ಮೌನವೇ ನಿಮಗೆ ರಕ್ಷಣೆಯಾಗಿದೆ. ಈಗ ನಿಮಗೆ ನಿದ್ದೆ ಸರಿಯಾಗಿ ಬರುತ್ತಿಲ್ಲ. ಚಿಕ್ಕ ವಿಷಯಗಳಿಗೂ ನೋವು ತಿನ್ನುತ್ತಿದ್ದೀರಿ. ಒಂಟಿಯಾಗಿ ಇರಲು ಆಸೆ ಪಡುತ್ತಿದ್ದೀರಿ. ಇದು ನಿಮ್ಮ ಆತ್ಮ ವಿಶ್ರಾಂತಿ ಬೇಡುತ್ತಿರುವ ಸೂಚನೆ. ಈ ಹೋರಾಟ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಫೆಬ್ರವರಿಯಲ್ಲಿ ಪ್ರಮುಖ ತಿರುವು ದಿನಗಳು. ಫೆಬ್ರವರಿ 14 ನಿಮ್ಮ ಮಾನಸಿಕ ತಿರುವಿನ ಸಮಯ. ಇನ್ನು ಸಾಕು ಎಂಬ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಒಳಗಿರುವ ಭಯ ಕಡಿಮೆಯಾಗುತ್ತದೆ. ನಿಮ್ಮ ಆತ್ಮದ ಮೇಲೆ ನಿಮಗೆ ನಂಬಿಕೆ ಆರಂಭವಾಗುತ್ತದೆ. ಫೆಬ್ರವರಿ 15 ಆರ್ಥಿಕ ಸ್ಪಷ್ಟತೆ. ಹಣದ ದೃಷ್ಟಿಕೋನ ಬದಲಾಗುತ್ತದೆ. ಹೊಸ ಆದಾಯ ಆಲೋಚನೆ ಬರುತ್ತದೆ. ಸೇವಿಂಗ್ ಬಗ್ಗೆ ಚಿಂತನೆ ಬರುತ್ತದೆ. ಫೆಬ್ರವರಿ 16 ಸಂಬಂಧ ಶುದ್ಧೀಕರಣ, ಅಂದರೆ ನಕಲಿ ಸಂಬಂಧಗಳು ದೂರಾಗುತ್ತವೆ. ನಿಜವಾದವರು ಸತ್ಯವಂತರು ನಿಮ್ಮ ಹತ್ತಿರವಾಗುತ್ತಾರೆ. ನಿಮ್ಮ ಭಾರ ಕಡಿಮೆಯಾದ ಅನುಭವವಾಗುತ್ತದೆ. ಫೆಬ್ರವರಿ 17 ಹಣೆ ಬರಹ ಬದಲಾವಣೆಯ ಸಮಯ ಆರಂಭ. ನಿಮ್ಮ ಮೌಲ್ಯ ನಿಮಗೆ ಅರಿವಾಗುತ್ತದೆ. ಧೈರ್ಯದಿಂದ ನೀವೊಂದು ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಒಳಗೆ ಒಂದು ಪರಿವರ್ತನೆ ಶುರುವಾಗುತ್ತದೆ. ಇನ್ನು ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ಬಂದರೆ, ಈ ಅವಧಿಯಲ್ಲಿ ಕೆಲಸದಲ್ಲಿ ನಿಮಗೆ ಗುರುತು ಸಿಗುತ್ತದೆ. ಜವಾಬ್ದಾರಿ ಮತ್ತು ಗೌರವ ಹೆಚ್ಚಾಗುತ್ತದೆ. ವ್ಯವಹಾರಗಳಲ್ಲಿ ಹೊಸ ಐಡಿಯಾ ಬರುತ್ತದೆ. ನಿಧಾನವಾದರೂ ಸ್ಥಿರ ಬೆಳವಣಿಗೆ ಇರುತ್ತದೆ. ಹಿಂದೆ ಮಾಡಿದಂತಹ ಸತ್ಕಾರ್ಯಗಳಿಗೆ ಈಗ ಫಲ ಸಿಗುತ್ತದೆ. ಮಿಥುನ ರಾಶಿಯವರೇ, ನೀವು ಒಂಟಿಯಲ್ಲ. ಇದುವರೆಗೂ ಭಯ ನಿಮ್ಮನ್ನು ಹಿಡಿದಿತ್ತು. ಈಗ ಧೈರ್ಯ, ಸ್ಪಷ್ಟತೆ, ಆತ್ಮಬಲ, ಸೂರ್ಯ ಶಕ್ತಿ ನಿಮ್ಮ ಜೊತೆ ಇದೆ. ಈ ಸಂದೇಶವನ್ನು ಒಂಟಿಯಾಗಿ ಕೇಳಬೇಕಾದ ಕಾರಣ ಇದು ಮನರಂಜನೆಗಾಗಿ ಅಲ್ಲ, ಇದು ಆತ್ಮದ ಸಂಭಾಷಣೆ. ಶಾಂತ ಮನಸ್ಸಿದ್ದರೆ ಮಾತ್ರ ಅರ್ಥವಾಗುತ್ತದೆ. ನಿಮಗೋಸ್ಕರ ನೀವು ಸ್ವಲ್ಪ ಸಮಯ ಕೊಡಿ. ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳಿ. ಇಲ್ಲಿ ಮಾತು ಮುಗಿದಂತೆ ಅನಿಸಬಹುದು, ಆದರೆ ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಪ್ರಯಾಣ ಇಲ್ಲೇ ಆರಂಭವಾಗುತ್ತದೆ. ನೀವು ಸುರಿಸಿದಂತಹ ಪ್ರತಿ ಕಣ್ಣೀರಿಗೆ ಇಲ್ಲಿ ಅರ್ಥ ಸಿಗುತ್ತದೆ. ಸೂರ್ಯದೇವರು ತಡ ಮಾಡಬಹುದು, ಆದರೆ ನ್ಯಾಯ ಮಾತ್ರ ತಪ್ಪಿಸುವುದಿಲ್ಲ. ಇಂದಿನಿಂದ ಭಯಕ್ಕಿಂತ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಸಂಶಯಕ್ಕಿಂತ ಸ್ಪಷ್ಟತೆ ಸಿಗುತ್ತದೆ. ನೋವಿಗಿಂತ ಆಸೆ ಬೆಳೆಯುತ್ತದೆ. ಈ ಮಾತುಗಳು ನಿಮ್ಮ ಹೃದಯ ಮುಟ್ಟಿದ್ದರೆ ಇದೇ ದೇವರು ನಿಮಗೆ ಕೊಡುತ್ತಿರುವ ಸಂಕೇತ ಅಂದುಕೊಳ್ಳಿ. ಸೂರ್ಯದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನ ಬೆಳಕಿನ ಕಡೆ ಹೆಜ್ಜೆ ಹಾಕಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ತಪ್ಪದೇ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.